ಬೆಳಗಾವಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷರಾದ ಹಾಗೂ ಇಂದಿನ ಸಮಾರಂಭದ ಅಧ್ಯಕ್ಷರೂ ಆದ ಶ್ರೀಮತಿ ಮಂಗಲಾ ಮೆಟ್ಟಗುಡ್ಡ ಅವರು ಹಾಗೂ ನನ್ನ ಊರು ಸುತ್ತಮುತ್ತಲಿನ ಎಲ್ಲ ಗಜಲ್ ಬರಹಗಾರರೇ, ಗಾಯಕರೇ ಹಾಗೂ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಾ ಘಟಕದ ಕಸಾಪ ಅಧ್ಯಕ್ಷರೇ, ಸಾಹಿತಿಗಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಇವತ್ತು ಜ್ಯೋತಿ ಮುಗಿ ನಮ್ಮಲ್ಲಿ ಇಲ್ಲ. ಆದರೆ ಅವಳು ಬಿಟ್ಟು ಹೋದ ಆ ಕೆಲ ನೆನಪುಗಳು ನನಗಿನ್ನೂ ಮಾಸಿಲ್ಲ. ಈಗ ಅವನ್ನೆಲ್ಲ ಹೇಳ್ಕೊತ ಕೂಡೋ ಸಮಯ ಇದಲ್ಲ. ಆದರೆ ಅವಳ ತೀರ್ಕೊಂಡ ನಂತರ ನಾವೆಲ್ಲ ಮನೆಯವರು ಅವಳ ಬಗೆಗೂ ಒಂದು ದತ್ತಿ ನಿಧಿ ಇಟ್ಟು ಕೆಲವು ಸಾಹಿತ್ಯದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವು ಕಸಾಪದಲ್ಲಿ ಕೇಳಿಕೊಂಡಾಗ ಅವರು ಒಪ್ಪಿಗೆ ಕೊಟ್ಟು ಅದನ್ನು ಸ್ವೀಕಾರ ಮಾಡಿದರು. ಆ ರೀತಿ ಇವತ್ತು ಬಹಳ ವರ್ಷಗಳಿಂದ ನಡೆದುಕೊಂಡು ಬಂದಂಥ ಈ ದತ್ತಿ ನಿಧಿ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ನನಗೆ ಒಂದು ಈ ಸಲ ಮಂಗಲಾ ಮೆಟ್ಟಗುಡ್ಡ ಮೇಡಮ್ ಅವ್ರು ಮಾಡಿದ್ದು ಒಂದು ಬಹಳ ದೊಡ್ಡ ಸಾಹಿತ್ಯದ ಕಾರ್ಯಕ್ರಮ ಅಂತ ನಾನು ಹೇಳ್ಬೋದು. ಯಾಕಂದರೆ ಇಲ್ಲಿಯವರೆಗೆ ಯಾವ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ಗಜಲ್ ಬಗ್ಗೆ ಈ ರೀತಿಯ ಅವ್ರನ್ನ ಕರೆಸಿ ಸನ್ಮಾನ ಮಾಡುವುದರ ಜೊತೆಗೆ ಅವರು ಬರೆದಂಥ ಪುಸ್ತಕಗಳನ್ನು ಬಿಡುಗಡೆ ಮಾಡುವುದನ್ನು ಮಾಡಿ ಅವರ ಕಡೆಯಿಂದ ಒಂದೆರಡು ಮಾತುಗಳನ್ನು ನಮಗೆ ಹೇಳಿಸಿದಲ್ಲ, ಇದು ಬಹಳ ದೊಡ್ಡ ಸಾಹಿತ್ಯದ ಕಾರ್ಯಕ್ರಮ ಅಂತ ನಾನು ತಿಳ್ಕೊಳ್ತೇನೆ. ದೊಡ್ಡ ದೊಡ್ಡ ಸಾಹಿತಿಗಳು ಬೆಳಗಾವಿಯಲ್ಲಿ ಇದ್ದಾರೆ. ಆದರೆ ಈ ಹೈಕ್ಗಳನ್ನು, ಕುಡಿಗಳನ್ನು ಅಥವಾ ಈ ಗಜಲ್ಗಳನ್ನು, ಆಮೇಲೆ ನಾವು ಚುಟುಕು ಅಂತೇವಿ ಅಥವಾ ಟ್ಯಾಂಕು ಅಂತೇವಿ, ಇವೆಲ್ಲನೂ ಬೇರೆ ಬೇರೆ ರೀತಿಯ ಒಂದು ಸಾಮಾನ್ಯ ಸಣ್ಣ ಬರಹಗಳ ಇದಿದ್ರೂ ಕೂಡ ಅವುಗಳಲ್ಲಿ ಬಹಳ ದೊಡ್ಡ ಅರ್ಥ ಇರ್ತದೆ. ಅಂಥ ಈ ಗಜಲ್ ಕಾರ್ಯಕ್ರಮವನ್ನು ಶ್ರೀಮತಿ ಮೇಡಮ್ ಅವರು ಮಾಡಿದ್ದಾರೆ. ನನಗೆ ಮೊದಲು ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಕಾರ್ಯಕ್ರಮ ಜ್ಯೋತಿ ಮುಗಿದಾದರೂ ಆದರೆ ಇದನ್ನು ಮಾಡಿದವರು ಈ ಮಂಗಲಾ ಮೆಟ್ಟಗುಡ್ಡ ಮೇಡಮ್ ಅವರಿಗೆ ಧನ್ಯವಾದ ಮತ್ತೊಮ್ಮೆ ಹೇಳಿ, ನಾನು ಹೇಳೋದು ಬಹಳ ಇಲ್ಲ. ನಾನು ಖುಸ್ರೋ ಬಗ್ಗೆ, ಆಮೇಲೆ ಸೂಫಿ ಸಂತರ ಬಗ್ಗೆ ಬಹಳಷ್ಟು ಓದೇನೆ, ತಿಳ್ಕೊಂಡೇನೆ. ಅವರ ಕಾವ್ಯವನ್ನು ನಾನು ಓದೇನೆ. ನನಗೆ ಬಹಳಷ್ಟು ಈ ಸಾಹಿತ್ಯದಲ್ಲಿ ನಮ್ಮ ಸಾಹಿತ್ಯಕ್ಕಿಂತ ಕೆಲವು ವಿಶೇಷತೆ ನನಗೆ ಕಂಡು ಬಂತು. ನಮ್ಮ ಕೆಲವು ಎದುರುಗಡೆ ಕುಳಿತ ಕವಿತ್ರಿಯರು ಇದ್ದಾರೆ. ತಾವು ದಯವಿಟ್ಟು ಈ ಹೈಕ್ಗಳನ್ನು, ಗಜಲ್ಗಳನ್ನು ಬರೆಯುವ ಪ್ರಯತ್ನ ಮಾಡಬೇಕು. ಈಗಾಗಲೇ ನೀವು ಬರೆದಿರಬೇಕು. ಆದರೆ ನನಗೆ ಗೊತ್ತಿಲ್ಲ. ನಾನು ಇತ್ತೀಚೆಗೆ ನಮ್ಮ ಸೌದತ್ತಿಯ ವಾಯಂ ಯಾಕೋಳ್ಳಿಯವರ ಕೆಲವು ಗಜಲ್ಗಳನ್ನು ನಾನು ನೋಡಿದ್ದೇನೆ. ಅವರ ತನಗಗಳನ್ನು ನಾನು ಓದಿದ್ದೇನೆ. ಬಹಳಷ್ಟು ಅರ್ಥಪೂರ್ಣವಾದ ತನಗ, ಹೈಕಗಳು, ಗಜಲ್ಗಳು. ಈ ರೀತಿ ಕಾರ್ಯಕ್ರಮಗಳನ್ನು ನೀವು ಆಮೇಲೆ ಮಾಡ್ಕೊತಾ ಇರಬೇಕು ಅಂತ ನಾನು ಮಂಗಲಾ ಮೆಟ್ಟಗುಡ್ಡ ಅವರಲ್ಲಿ ಕೇಳ್ಕೊತಾ, ಇಂದಿನ ಈ ಸಮಾರಂಭದಲ್ಲಿ ನಿರೂಪಣೆ ಮಾಡಿದ ಹಾಗೂ ಕೆಲವು ಮಾತುಗಳನ್ನು ಹೇಳಿದ ಕೋಳಿಯವರು ಇರ್ಬೋದು, ಅಂಗಡಿಯವರು ಇರ್ಬೋದು, ಮೆಣಸಿನಕಾಯಿಯವರು ಇರ್ಬೋದು, ಆಮೇಲೆ ಕೊಲ್ಲೂರವರು ಇರ್ಬೋದು, ಎಲ್ಲ ಬಹಳ ಒಳ್ಳೆಯದಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಾರೆ. ಅವರೆಲ್ಲರಿಗೂ ನಾನು ನನ್ನ
ನನ್ನ ಪರವಾಗಿ ಜ್ಯೋತಿ ಮೂಗಿಯ ದತ್ತಿನಿಧಿಯ ಪರವಾಗಿ ನಾನು ನನ್ನ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೂರಲ್ಲಿರುವೇನಾ ನಿಮ್ಮೂರಲ್ಲಿ ನಿಮ್ಮೂರಿಗೆ ಬರುವೇನಾ ನನ್ನ ಜೀವ ಇರು ತನಕ 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 ನಿಮ್ಮ ಸೇವೆ ಮಾಡುವೆನಾ ನಿಮ್ಮ ಸೇವೆ ಮಾಡುವೆನಾ ನನ್ನ ಜೀವ ಇರು ತನಕ ನಿಮ್ಮ ಸೇವೆ ಮಾಡುವೆನಾ ನನ್ನ ಜೀವ ಇರು ತನಕ. ಮೊದಲನೇದಾಗಿ ಎಂಥದೇನೂ ಇರಲಿ ಅದು ಯಾವುದೇ ದುಃಖಿರಲಿ ಎಂಥದೇನೂ ಇರಲಿ ಅದು ಯಾವುದೇ ದುಃಖಿರಲಿ ಸುಖ ಇಲ್ಲೇ ಪಡೆಯುವೆನಾ ಸುಖ ಇಲ್ಲೇ ಪಡೆಯುವೆನಾ ನನ್ನ ಜೀವ ಇರು ತನಕ ಸುಖ ಇಲ್ಲೇ ಪಡೆಯುವೆನಾ ನನ್ನ ಜೀವ ಇರು ತನಕ. ಬಗಲಾಗ ಒಂದು ಜೋಳಿಗೆ ತುಟಿ ಮ್ಯಾಲೆ ನಿಮ್ಮ ಹೆಸರು ಬಗಲಾಗ ಒಂದು ಜೋಳಿಗೆ ತುಟಿ ಮ್ಯಾಲೆ ನಿಮ್ಮ ಹೆಸರು ಹುಚ್ಚಾಗಿ ತಿರುಗುವಿನಾ ಹುಚ್ಚಾಗಿ ತಿರುಗುವಿನಾ ನನ್ನ ಜೀವ ಇರು ತನಕ ಹುಚ್ಚಾಗಿ ತಿರುಗುವಿನಾ ನನ್ನ ಜೀವ ಇರು ತನಕ. ಕೇಳಿದರೆ ಈ ಜನರು ಈ ನೆರಳು ಯಾರದು ಕೇಳಿದರೆ ಈ ಜನರು ಈ ನೆರಳು ಯಾರದು ನಿಮ್ಮ ಹೆಸರ ಹೇಳುವಿನಾ ನಿಮ್ಮ ಹೆಸರ ಹೇಳುವಿನಾ ನನ್ನ ಜೀವ ಇರು ತನಕ ನಿಮ್ಮ ಹೆಸರೇ ಹೇಳುವಿನಾ ನನ್ನ ಜೀವ ಇರು ತನಕ. ನಿನ್ನ ಸೇವೆ ನನ್ನ ಧರ್ಮ ನನ್ನ ಭಕ್ತಿ ನಿನ್ನ ಧ್ಯಾನ ನಿನ್ನ ಸೇವೆ ನನ್ನ ಧರ್ಮ ನನ್ನ ಭಕ್ತಿ ನಿನ್ನ ಧ್ಯಾನ ಇದರಲ್ಲಿ ಮುಳುಗುವಿನಾ ಇದರಲ್ಲಿ ಮುಳುಗುವಿನಾ ನನ್ನ ಜೀವ ಇರು ತನಕ. ನಿಮ್ಮ ಊರ ಚಂದಿರಲಿ ನಿಮ್ಮ ಲೋಕ ಚಂದಿರಲಿ ನಿಮ್ಮ ಊರ ಚಂದಿರಲಿ ನಿಮ್ಮ ಲೋಕ ಚಂದಿರಲಿ ಶಿವನಲ್ಲಿ ಬೇಡುವಿನಾ ಶಿವನಲ್ಲಿ ಬೇಡುವಿನಾ ನನ್ನ ಜೀವ ಇರು ತನಕ. ಕೊನೆಯದಾಗಿ ಅಬ್ದುಲ್ ಗನಿ ಭಾಗ್ಯಡಿಯವರು ಏನಂತಾರಂದ್ರ ಕೊನೆ ನುಡಿಯಲ್ಲಿ ಗನಿ ಸಾಹಿಬ ಬೇಡತಾನರಿ ಇದರಲ್ಲಿ ನನ್ನ ಮುಕ್ತಿ ಗನಿ ಸಾಹಿಬ ಬೇಡತಾನರಿ ಇದರಲ್ಲಿ ನನ್ನ ಮುಕ್ತಿ ಗನಿ ಸಾಹಿಬ ಬೇಡತಾನರಿ ಇದರಲ್ಲಿ ನನ್ನ ಮುಕ್ತಿ. ನಿಮ್ಮ ಪಾದ ತೊಳೆಯುವಿನಾ ನಿಮ್ಮ ಪಾದ ತೊಳೆಯುವಿನಾ ನನ್ನ ಜೀವ ಇರು ತನಕ ನಿಮ್ಮ ಸೇವೆ ಮಾಡುವಿನಾ ನಿಮ್ಮ ಸೇವೆ ಮಾಡುವಿನಾ ನನ್ನ ಜೀವ ಇರು ತನಕ ನನ್ನ ಜೀವ ಇರು ತನಕ.
ನಿಜವಾಗ್ಲೂ ಒಳ್ಳೆಯ ಒಂದು ಇದು ಕಾರ್ಯಕ್ರಮ ವೇದಿಕೆಯನ್ನು ಹಂಚಿಕೊಳ್ತಾ ಇರುವಂಥದ್ದು. ಎಲ್ಲ ಸಹೃದಯರೇ, ನಾನು ನಿಜವಾಗ್ಲೂ ಹಾಡೋದಿಲ್ಲ. ನನಗೆ ಕನ್ನಡ ಗಜಲ್ಗಳನ್ನ ಹೇಗೆ ಹಾಡ್ತಾರೋ ಅಂತ ಹೇಳಿ ಬಹಳ ಕುತೂಹಲ ಇರ್ತಿತ್ತು. ಆ ಕುತೂಹಲವನ್ನ ಸಹಜವಾಗಿ ಇಮಾಮ್ ಹುಸೇನ್ ಮುಲ್ಲಾ ಅವರು ಅವನ್ನ ಹಾಡೋದಕ್ಕೆ ಕೇಳ್ತಾ ಇದ್ದೀನಿ ನಾನು ಪದೇ ಪದೇ. ಸಹಜವಾಗಿ ಅವರಿಗೆ ಯಾರು ಬರೀತಾರ ಅವನ ಹಾಡುಗಳನ್ನ ಕೇಳಿ ನನ್ನ ಕುತೂಹಲಕ್ಕೆ ಕಾರಣ ತಿಳ್ಕೊಂಡೆ. ಅಬ್ದುಲ್ ಗನಿ ಸಾಹೇಬ್ ಬಾಗೇವಾಡಿ ಅವರು ಈ ಕನ್ನಡ ಗಜಲ್ಗಳನ್ನ 40 ವರ್ಷಗಳಿಂದ ಬರೀತಾ ಇದ್ದಾರೆ ಅನ್ನುವಂಥದ್ದನ್ನು ಕೇಳಿದಾಗ ನನ್ನಲ್ಲಿ ಬಹಳ ಕುತೂಹಲ ಉಂಟಾಗಿ ಅವರನ್ನ ಇಬ್ಬರನ್ನೂ ನನ್ನ ಮನೆಗೆ ಕರೆಸಿ ನೋಡಿದಾಗ ಒಂದು ಕಚ್ಚಾ ರೀತಿಯಲ್ಲಿದ್ದಂಥ ಎಲ್ಲ ಹಾಡುಗಳನ್ನ ನಾವು ಮೇಳಗೀತೆ ಅನ್ನುವಂಥ ಒಂದು ಬೆಳಗಿನಲ್ಲಿ ಚೆಲ್ಲಿದ ಹಾಡು ಅನ್ನುವಂಥ ಪುಸ್ತಕ ರೂಪವನ್ನು ಕೊಟ್ಟು ಹೊರತಂದಕ್ಕೆ ಅದೊಂದು ಅವಕಾಶ ದೊರೆಯಿತು. ಈ ಒಂದು ಅವಕಾಶದಿಂದ ನಂತರ ನಾನುವೇ ಗಜಲ ಮೇಲೆ ಪ್ರೀತಿ ಉಂಟಾಯಿತು. ಸಹಜವಾಗಿ ವ್ಯಾಸಂಗದ ಅವಧಿಯಲ್ಲಿ ಅನೇಕ ಕವಿತೆಗಳನ್ನು ಬರೆದಿದ್ವಿ, ಕಥೆಗಳನ್ನು ಬರೆದಿದ್ವಿ. ಆದರೆ ಅನೇಕ ತೊಂದರೆಗಳಿಂದ ಒಂದು 20 ವರ್ಷದವರೆಗೆ ಸಾಹಿತ್ಯವನ್ನು ಮಾತು ಬಿಟ್ಟು ನಾನು ಸಹಜವಾಗಿ ಕವಿ ನಾಗೇಶ್ ನಾಯ್ಕ ಅವರು, ಅಲ್ಲಾಗಿರಿರಾಜ್ ಅವರು ಸ್ನೇಹ ಉಂಟಾದ ಮೇಲೆ ನೀವು ಬರೀತೀರಿ, ಓದ್ತೀರಿ, ಬರೀರಿ ಅಂತಂದಾಗ ಗಜಲ್ಗಳನ್ನು ನಾನು ಕೂಡ ಬರೀತಾ ಇದ್ದೇನೆ. ಸಹಜವಾಗಿ ಈ ಗಜಲ್ ಕಾವ್ಯ ಎಲ್ಲರನ್ನೂ ಸೆಳೆಯುವಂತೆ ನನ್ನನ್ನು ಕೂಡ ಸೆಳೀತು. ಬರೆದಿದ್ದೀನಿ. ಇನ್ನೇನು ಪುಸ್ತಕ ಹೊರಬರ್ತಾ ಇದೆ. ಅದರ ಜೊತೆಗೆ ಒಂದು ಕಥಾ ಸಂಕಲನ, ಗಮನ ಸಂಕಲನ, ಒಟ್ಟು 3 ಕೃತಿಗಳು ಹೊರಬರ್ತಾ ಇವೆ. ಈಗಾಗಲೇ ನಾನು ಬರೆದಂಥ ಮಹಾಮಹಿಮ ಹುಲಿಯರ್ಚ ಅನ್ನುವಂಥ ಒಂದು ಪುಸ್ತಕ 2018ರಲ್ಲಿ ಪ್ರಕಟಗೊಂಡಿದೆ. ಅದು ನಮ್ಮ ಶ್ರೀಮಠದ ಒಂದು ಖ್ಯಾತಿಯನ್ನು ಕೂಡ ಹೆಚ್ಚಿದೆ ಮತ್ತು ಶ್ರೀಗಳ ಒಂದು ಕಾರುಣ್ಯವು ನನಗೆ ದೊರೆಯಿತು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ನಾನು ರಚಿಸಿದಂಥ ಒಂದು ಗಜಲನ್ನು ಈ ಸಂದರ್ಭದಲ್ಲಿ ವಾಚಿಸಲಿಕ್ಕೆ ಇಷ್ಟಪಡ್ತೀನಿ. ಗಜಲ್ ಸಂಸ್ಕಾರ. ಖುಷಿ ಹಂಚಿಕೊಳ್ಳಬೇಕಿದ್ದ ಕಂಗಳು ಕಂಡವರ ಮೇಲೆ ಎಣ್ಣ ಕಾರುತ್ತಿವೆ. ಖುಷಿ ಹಂಚಿಕೊಳ್ಳಬೇಕಿದ್ದ ಕಂಗಳು ಕಂಡವರ ಮೇಲೆ ಎಣ್ಣ ಕಾರುತ್ತಿವೆ. ಈಗೀಗ ಯಾರನ್ನೂ ದೂಷಿಸುತ್ತಿಲ್ಲ. ಅಪ್ಪಿಕೊಳ್ಳಬೇಕಿದ್ದ ಮನಸ್ಸುಗಳು ಕಂಡೂ ಕಾಣದಂತೆ ಮುಖ ತಿರುಗುತ್ತಿವೆ. ಈಗೀಗ ಯಾರನ್ನೂ ದ್ವೇಷಿಸುತ್ತಿಲ್ಲ. ತಪ್ಪಿಗೆ ಶಿಕ್ಷೆ ಎಂದು ಗೊತ್ತಿದ್ದರೂ ಅಪರಾಧಿಯೇ ಹೆಚ್ಚು ವಿಜೃಂಭಿಸುತ್ತಿದ್ದಾನೆ. ತಂಕರೆಯಬೇಕಿದ್ದ ಬೀಸುವ ತಂಗಾಳಿ ಹೆಚ್ಚೆಚ್ಚು ಬೀಸಿಕೊಳ್ಳುತ್ತಿಲ್ಲ. ಈಗೀಗ ಯಾರನ್ನೂ ನಿಂದಿಸುತ್ತಿಲ್ಲ. ಜೀವ ಮಾಡುವೆಲ್ಲ ತೋರಿಸುವುದೇ ಕಾಯಕವಾದರೆ ಅದೆಷ್ಟು ಜನ್ಮಕ್ಕೆ ಬೇಕಾಗಿದೆ? ಸಿರಿವಂತಿಕೆಯಾಗಬೇಕಿದ್ದ ಗುಣವಂತಿಕೆ ದುರಾಸೆಗೀಡಾಗುತ್ತಿದೆ. ಈಗೀಗ ಯಾರನ್ನೂ ನಿಂದಿಸುತ್ತಿಲ್ಲ. ಲೋಕದಲ್ಲಿ ಅನ್ಯಾಯಕ್ಕೆ 10 ಮುಖಗಳಿದ್ದರೂ ಸತ್ಯಕ್ಕೆ ಒಂದೇ ಮುಖ. ಮಣ್ಣಿಯೂರಬೇಕಿದ್ದ ಅಜ್ಞಾನ ಜ್ಞಾನವನ್ನೇ ಭ್ರಮೆಗೊಳಿಸುತ್ತಿದೆ. ಈಗೀಗ ಯಾರನ್ನೂ ವಿರೋಧಿಸುತ್ತಿಲ್ಲ. ಕಳೆದದ್ದು ಕಳೆದು ಹೋಯಿತು, ಮರಳಿ ದೊರೆಯದು ಗಟ್ಟಿಸುತ್ತ ಪಾಜಿ ಮುಷ್ಟುವಷ್ಟರಲ್ಲಿ ಇದ್ದಿಕೋ ಬದುಕನ್ನು ಪ್ರೀತಿಸಬೇಕಿದ್ದ ಹೃದಯದಲ್ಲಿ ಮತ್ಸರವೇ ಮನೆ ಮಾಡುತ್ತಿದೆ. ಈಗೀಗ ಯಾರನ್ನೂ ಹೊಂದಿಸುತ್ತಿಲ್ಲ. ಖುಷಿ ಹಂಚಿಕೊಳ್ಳಬೇಕಿದ್ದ ಕಂಗಳು ಕಂಡವರ ಮೇಲೆ ಕೆಂಡ ಕಾರುತ್ತಿವೆ. ಈಗೀಗ ಯಾರನ್ನೂ ದೂಷಿಸುತ್ತಿಲ್ಲ. ಅಪ್ಪಿಕೊಳ್ಳಬೇಕಿದ್ದ ಮನಸ್ಸುಗಳು ಕಂಡೂ ಕಾಣದಕ್ಕೆ ಮುಖ ತಿರುಗುತ್ತಿವೆ. ಈಗೀಗ ಯಾರನ್ನೂ ದ್ವೇಷಿಸುತ್ತಿಲ್ಲ. ನನ್ನ ನಿನ್ನ ಮನಸ ಗೆಳೆಯ ನನ್ನ ನಿನ್ನ ನೀನ್ಯಂಗ ಉಳಿಯಲಿಲ್ಲ. ನನ್ನ ನಿನ್ನ ಮನಸ ಗೆಳೆಯ ಮೊದಲಿನಂಗ ಉಳಿಯಲಿಲ್ಲ. ನನ್ನ ನಿನ್ನ
ಬಿಟ್ಟ ಹೋಗುವಾಗ ನನಗೂ ಸ್ವಲ್ಪ ಕರೆಯಲಿಲ್ಲ. ಊರ ಬಿಟ್ಟ ಹೋಗುವಾಗ ನನಗೂ ಸ್ವಲ್ಪ ಕರೆಯಲಿಲ್ಲ. ನಿನ್ನ ಮರೆತ ಹೆಂಗಿರಲಿ ಯಾರ ಇಲ್ಲ ದಾರ್ಯಾಗ, ನಿನ್ನ ಮರೆತ ಹೆಂಗ ಇರಲಿ ಯಾರು ಇಲ್ಲ ದಾರ್ಯಾಗ. ಕೈ ಹಿಡಿದು ನನ್ನ ಕೂಡ, ಕೈ ಹಿಡಿದು ನನ್ನ ಕೂಡ ನಾಲ್ಕ ಹೆಜ್ಜೆ ನಡೆಯಲಿಲ್ಲ. ನನ್ನ ನಿನ್ನ ಮನಸ್ಸ ಗೆಳೆಯ ಮೊದಲಿನಂಗ ಉಳಿಯಲಿಲ್ಲ. ಬಾಯಿ ಮುಚ್ಚಿಕಾಪಾದರು ಚಲೋ ಮನಸ್ಸ ಕೆಡೆಸುವರು. ಬಾಯಿ ಮುಚ್ಚಿಕಾಪಾದರು ಚಲೋ ಮನಸ್ಸ ಕೆಡೆಸುವರು. ನನ್ನ ನಿನ್ನ ಪ್ರೀತಿ ಮುಂದ, ನನ್ನ ನಿನ್ನ ಪ್ರೀತಿ ಮುಂದ ಯಾರ ದಾಟ ನಡೆಯಲಿಲ್ಲ. ನನ್ನ ನಿನ್ನ ಮನಸ್ಸ ಗೆಳೆಯ ಮೊದಲಿನಂಗ ಉಳಿಯಲಿಲ್ಲ. ಒಂದ ದಿನ ಜಾತ್ರ್ಯಾಗ ಸೋಲು ಗೆಲುವಿನ ಆಟದಾಗ, ಒಂದ ದಿನ ಜಾತ್ರ್ಯಾಗ ಸೋಲು ಗೆಲುವಿನ ಆಟದಾಗ ನಿನ್ನ ಸುಖ ಗೆಲ್ಲಲಿಲ್ಲ, ನನ್ನ ದುಃಖ ಸೋಲಲಿಲ್ಲ. ನನ್ನ ನಿನ್ನ ಮನಸ್ಸ ಗೆಳೆಯ ಮೊದಲಿನಂಗ ಉಳಿಯಲಿಲ್ಲ. ನಾನು ನೀನು ಕೂಡಿದಾಗ ಪ್ರೀತಿ ಅಮೃತ ಕುಡದಿದ್ದು, ನಾನು ನಿನ್ನ ಕೂಡಿದಾಗ ಪ್ರೀತಿ ಅಮೃತ ಕುಡದಿದ್ದು. ಕಳೆದ ಹೋದು ಎಷ್ಟು ಕಾಲ, ಕಳೆದ ಹೋದು ಎಷ್ಟು ಕಾಲ ಆ ನಶೆ ಉಳಿಯಲಿಲ್ಲ. ಕಳೆದ ಹೋದು ಎಷ್ಟು ಕಾಲ ಆ ನಶೆ ಹಿಡಿಯಲಿಲ್ಲ. ಸ್ವಲ್ಪ ನೀನು ಧ್ವನಿ ಕೊಡು, ಸೋತು ಹೋದೆ ಸಂಜೆ ತನಕ. ಹೆಜ್ಜೆ ಹೆಜ್ಜೆ ಹುಡುಕಿದೇನಾ ನಿನ್ನ ದಾರಿ ಸಿಗಲಿಲ್ಲ. ನನ್ನ ನಿನ್ನ ಮನಸ್ಸ ಗೆಳೆಯ ಮೊದಲಿನಂಗ ಉಳಿಯಲಿಲ್ಲ. ಯಾವುದೇ ದಾರಿ ಕೊನೆಯದಾಗಿ ಯಾವುದೇ ದಾರಿ ಸಿಕ್ಕಿದರೆ ಕೇಳುಗನಿ ಸಾಹೇಬನ, ಯಾವುದೇ ದಾರಿ ಸಿಕ್ಕರೆ ಕೇಳುಗನಿ ಸಾಹೇಬನ. ಜೀವನದಾಗ ಎಂದು ನಾನು, ಜೀವನದಾಗ ಎಂದು ನಾನು ಸುಳ್ಳ ಮಾತ ನುಡಿಯಲಿಲ್ಲ. ನನ್ನ ನಿನ್ನ ಮನಸ್ಸ ಗೆಳೆಯ ಮೊದಲಿನಂಗ ಉಳಿಯಲಿಲ್ಲ. ಊರ ಬಿಟ್ಟ ಹೋಗುವಾಗ ನನಗೂ ಸ್ವಲ್ಪ ಕರೆಯಲಿಲ್ಲ, ನನಗೂ ಸ್ವಲ್ಪ ಕರೆಯಲಿಲ್ಲ. ಸರಿ ಸರಿ ನೋಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಂ ಬಂದದ ಸೆಲ್ಫಿ ತಗೊಳ್ಳಿ. ಈಗ ಸನ್ಮಾನಿತರ ಪರವಾಗಿ ಬೆಳಗಾವಿ ಜಿಲ್ಲೆ ಮತ್ತು ಕನ್ನಡ ಸಾಂಸ್ಕೃತಿಕ ಕ್ಷೇಮಾಭಿವೃದ್ಧಿ ಸಂಘದ ಬೆಳಗಾವಿ ಜಿಲ್ಲೆಯ ಶತಮಾನ ಕಂಡ ಸಾಹಿತಿಗಳು ತಿಂಗಳ ಕಾರ್ಯಕ್ರಮ 7ನೇದು. ದಿವಂಗತ ಡೆಪ್ಯೂಟಿ ಚನ್ನಬಸಪ್ಪ ಅವರ ಬದುಕು ಬರಹ. ಈ ಕಾರ್ಯಕ್ರಮದ ನಿಮಿತ್ತನಾಗಿ ವೇದಿಕೆ ಮೇಲೆ ಆಸೀನರಾದಂಥ ಹೇಮಾವತಿ ಸೊನ್ನೊಳ್ಳಿ ಹಾಗೂ ಸುಭಾಷಣ್ಣ ಎಂಗಿ ಸರ್ ಹಾಗೂ ನಮ್ಮ ಕೊಳ್ಳಿ ಸರ್ ಅವರು ಮತ್ತು
ಟಂಕಾಯಿ ಸರ್ ಅವರು ಹಾಗೂ ನಮ್ಮ ಭಾರತಿ ಮದಬಾಯಿ ಈಗಾಗಲೇ ಪುಸ್ತಕ ಬಿಡುಗಡೆ ಮಾಡಿದಂಥ ಭಾರತಿ ಮದಬಾಯಿಯವರು ಹಾಗೂ ಇಲ್ಲಿ ಎದುರಿಗೆ ಕುಳಿತಂಥ ಎಲ್ಲ ಆಸಕ್ತ ಸಾಹಿತ್ಯ ಆಸಕ್ತರಿಗೆ ಮತ್ತು ಗಜಲ್ ಸಾಹಿತಿಗಳಿಗೆ ಹಾಗೂ ಗಜಲ್ ಗಾಯಕರಿಗೆ ನನ್ನ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಎರಡೇ ಮಾತಿನಲ್ಲಿ ಅಧ್ಯಕ್ಷ ಭಾಷಣ ಮುಗಿಸ್ತೀನಿ. ಯಾಕಂದ್ರೆ ಮತ್ತೊಂದು ಕಾರ್ಯಕ್ರಮದ ನಂತರ ನಮ್ಮ ಸೋನಾಳಿ ಮೇಡಮ್ ಅವರು ಭಾಳ ಚಂದ ಹೇಳಿದ್ರು ಡೆಪ್ಯೂಟಿ ಚನ್ನಬಸಪ್ಪನವ್ರ ಬಗ್ಗೆ. ಶಿಕ್ಷಣ ಸಲುವಾಗಿ, ಶಿಕ್ಷಣ ಪ್ರಸಾರಕ್ಕಾಗಿ, ಅದು ಕನ್ನಡ ಭಾಷೆಯ ಶಿಕ್ಷಣ ಪ್ರಸಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ಚನ್ನಬಸಪ್ಪ ಅಣ್ಣನವರಿಗೆ ಎಷ್ಟು ನಾವು ನಮಿಸಿದರೂ, ಎಷ್ಟು ಅವರನ್ನು ನಾವು ನೆನೆಸ್ಕೊಂಡ್ರೂ ಕಡಿಮೆ. ಆಗಿನ ಕಾಲದಲ್ಲಿ ಮರಾಠಿ ಹಾಗೂ ಇಂಗ್ಲಿಷ್ ಪ್ರಾಬಲ್ಯವಿದ್ದ ಈ ಬೆಳಗಾವಿ ನಾಡಿನಲ್ಲಿ ಅವರು ಕನ್ನಡವನ್ನು ಮತ್ತೆ ಹುರಿದುಂಬಿಸಿ ಇದು ಕನ್ನಡ ನೆಲ ಎಂದು ಸಾಬೀತುಪಡಿಸಿದಂಥ ವ್ಯಕ್ತಿಗಳು. ಅವರನ್ನು ಇವತ್ತು ನಾವು ನೆನೆಸ್ಕೊತಾ ಇದ್ದೀವಿ. ಇದಕ್ಕೆಲ್ಲ ನಮ್ಮ ಕಾರಣೀಭೂತರಂದ್ರೆ ಈ ತಿಂಗಳ ಕಾರ್ಯಕ್ರಮ ಮಾಡೋಕೆ ನಮ್ಮ ಸರ್ಜು ಕಾಟ್ಕರನ್ನ ನಾನು ಬೈಲಿ, ಏನೋ ಮರ ಇದು ತಿಂಗಳಾಗ ನನ್ನ ಕೊಳ್ಳಿಗೆ ಹಾಕುವಂತೆಲ್ಲ ಅಂಥೇಳಿ. ಮುಂದೀಗ ಅನ್ನಿಸ್ತು ಸರ್ಜು ಕಾಟ್ಕರ್ ಅವರು ಹೇಳಿದ್ದು ಎಷ್ಟು ಒಳ್ಳೆಯ ಕೆಲಸ ಇದು. ಯಾಕಂದ್ರೆ ತಿಂಗಳ ಒಬ್ಬರು ಶತಮಾನ ಖಂಡ ಸಾಹಿತಿಗಳದ್ದು ವಿಷಯಗಳು ಹೊರಗೆ ಬರ್ತಾ ಇದೆ. ಅವ್ರು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಇವರು ಶತಮಾನದ ಹಿಂದೆ ಬರೆದಿದ್ದಂಥ ಸಾಹಿತ್ಯನ ಹುಡುಕಿ ತೆಗಿಬೇಕಲ್ಲ, ಅವ್ರ ವಿಷಯ ಸಮಗ್ರವಾಗಿ ಆರಿಸಿ ತೆಗಿಬೇಕು. ಅಂಥ ಕೆಲಸವನ್ನು ಪ್ರತಿಯೊಬ್ಬರು ಉಪನ್ಯಾಸಕಾರ ಮಾಡ್ತಾ ಇದ್ದಾರೆ. ದಯವಿಟ್ಟು ತಾವುಗಳು ಹೇಮಾ ಸೊನ್ನೋಡಿ ಮತ್ತು ಮೆಣಸಿನ್ಕಾಯಿ ಸರ ಉಳಿದೆಲ್ಲ ಇವತ್ತಿನ ಮಟ್ಟ 7 ತನ ಎಷ್ಟಾಗಿದ್ದಾವೆ ಎಲ್ಲರದ್ದು ಉಪನ್ಯಾಸಿಸೋರೆ ಅದರದ್ದು ಒಂದು ಪುಸ್ತಕ ತೆಗೆಯೋನು. ಭಾಳ ಸುಂದರವಾಗಿ ಅವರೆಲ್ಲರ ವಿಷಯ ಸಂಗ್ರಹಣೆ ಮಾಡಿ ಅವ್ರ ಬಗ್ಗೆ ನಿಖರವಾದ ಮಾಹಿತಿಗಳನ್ನು ಹೇಳ ಉಪನ್ಯಾಸವನ್ನು ಮಾಡಿದ್ದಾರೆ. ಇದಕ್ಕೆಲ್ಲ ನಮ್ಮ ಬೆಳಗಾವಿ ಜಿಲ್ಲಾ ಕಮಿಟಿ ಹಾಗೂ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ಇಲ್ಲಿ ಜಾಸ್ತಿ ವೇಳೆ ಕಳೆಯೋದಿಲ್ಲ, ಯಾಕಂದರೆ ಎರಡನೇ ಕಾರ್ಯಕ್ರಮ ಜ್ಯೋತಿ ಮೂಗಿ ದತ್ತಿ. ಇದು ಒಂದ ದತ್ತಿ ನಿಧಿ ಒಳಗೆ ನಮಗೆ ಬೇರೆ ಬೇರೆ ಏನಾದ್ರು ಇಟ್ಕೊಳ್ಳೋದಂಥ ಅವಕಾಶ ಸಿಗ್ತೈತೆ ರೀ. ಉಳಿದೆಲ್ಲ ಸ್ಪಷ್ಟವಾಗಿ ಒಂದು ವಿಷಯ ಕೊಟ್ಟುಬಿಟ್ಟಿದ್ದಾರೆ ಅವರು. ಜಾಗತಿಕ ಲಿಂಗಾಯತ ವಿಷಯ ರೀ, ಮತ್ತು ಯಾವುದರ ವೀರ್ಷ ವಿಷಯ ರೀ, ಹಿಂಗೆ ಸ್ಪಷ್ಟವಾಗಿ ವಿಷಯಗಳದಾವ. ಇಲ್ಲೇನೈತೆಲ್ಲ ಜ್ಯೋತಿ ಮೂಗಿ ಒಳಗೆ ಹಾಗೇನೂ ಇಲ್ಲ. ಇದರಿಂದ ಏನು ಮಾಡ್ತೇವೆ ನಾವು, ಇದರ ಫಾಯ್ದಾ ತೊಗೊಂಡ್ಬಿಡ್ತೀವಿ. ಬೇರೆ ಬೇರೆ ವಿಷಯವನ್ನು ಇದರಲ್ಲೇ ಸೇರ್ಪಡೆ ಮಾಡ್ಕೊತೀವಿ. ಪ್ರತಿ ವರ್ಷ ಬೇರೆ ಬೇರೆ ವಿಷಯವನ್ನು ನಾವು ಸೇರ್ಪಡೆ ಮಾಡ್ಕೊತ ಬಂದೇವಿ. ಅದೇ ರೀತಿ ಈ ಸಲ ಎಲ್ಲ ಆಗಿತ್ತು. ಗೀತಿ ಪದ ಆಗಿತ್ತು, ಮಕ್ಕಳ ಸಾಹಿತ್ಯ, ಚುಟುಕು ಸಾಹಿತ್ಯ ಎಲ್ಲ ಉಳಿದಿತ್ತು. ಯಾವುದು ಉಳಿದಿತ್ತಪ್ಪ ನಮ್ಗೆ ಅಂತ ವಿಚಾರ ಮಾಡ್ತಾರೋ ಗಜಲ್ ಸಾಹಿತ್ಯ ಉಳಿದಿತ್ತು. ಕನ್ನಡದಲ್ಲಿ ಗಜಲ್ ಸಾಹಿತ್ಯ ಬರೆದಂಥ ಭಾಳ ಜನ ಇದ್ದಾರೆ. ನನಗೆ ಸಿಕ್ಕೋರು 4 ಮಂದಿ, ಇನ್ನೂ ಭಾಳ ಮಂದಿ ಇದ್ದಾರೆ. ನಮ್ಮ ಬೆಳಗಾವಿ ಆಗ ಜಗಳ ತೆಗೆದ್ರೆ ನಮ್ಮ ಲೇಖಕ ಸಂಘದವರು ನಾವು ಬರ್ತಿದ್ದೇವಲ್ರಿ, ಆಯ್ತು ನೀವು ಬರ್ರಿ, ನಿಮಗೂ ಸನ್ಮಾನ ಮಾಡ್ತೇನೆ ಅಂತ ಹೇಳಿ ಅವ್ರಿಗೆ. ಅಂಥ ಭಾಳಷ್ಟು ಜನ ಈಗ ಗಜಲ್ ಸಾಹಿತ್ಯ ನಾವು ಬರ್ತಾ ಇದ್ದಾರೆ. ಅವ್ರು ಬರೆದಂಥ ಹಾಡುಗಳನ್ನು ಹಾಡೋರು ಬೇಕು. ನಮ್ಮ ಊರಾಗಿನವರು ಒಬ್ರು ಹಾಡ್ತಾರೆ ಗಜಲ್ ಸಾಹಿತ್ಯನ, ಅವರು ಕೂಡ ಅಲ್ಲಿ ಆಗಮಿಸಿದ್ದಾರೆ. ಆ ಗಜಲ್ ಸಾಹಿತ್ಯವನ್ನು ಹಾಡಿದಾಗ ಮಾತ್ರ ಅದು ಮನದ ಆಳಕ್ಕೆ ಇಳಿತೈತಿ. ಎಲ್ಲರ ಇಳಿಲಿಲ್ಲ, ಸಾಹಿತ್ಯವಾಗೇ ಉಳಿತದ. ಅದು ಹಾಡ ಹೀಗೆ ಅಪ್ಪಳಿಸಿ ಹೃದಯದಾಗ ಹೋದ್ರೆ ಮಾತ್ರ ಅದು ಒಂದು ಕವನ ಅಲ್ಲಿ ಗಜಲ್ ಆಗ್ತೈತಿ ಅಂತ ಹೇಳಿ ಬಯಸ್ತಾ ನಾನು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೀನಿ. ಇವತ್ತಿನ ಈ ಕಾರ್ಯಕ್ರಮವನ್ನು ಧನ್ಯವಾದಗಳನ್ನು ಹೇಳ್ತಾ ವಸ್ತುಗಳಿಗೆ ಸಾಯಂಕಾಲದ ನಮಸ್ಕಾರಗಳನ್ನು ತಿಳಿಸ್ತಾ, ಕನ್ನಡ ಸಾಹಿತ್ಯ ಪರಿಷತ್ತು ಬೆಳಗಾವಿ ಜಿಲ್ಲೆ ಇವರ ವತಿಯಿಂದ 7ನೇ ಒಂದು ದತ್ತಿ ಉಪನ್ಯಾಸ ಇವತ್ತು ನಡೀತಾ ಇದೆ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅತ್ಯಂತ ಕ್ರಿಯಾಶೀಲರು, ಮಾತೃ ಹೃದಯರಾದಂಥ ಶ್ರೀಮತಿ ಮಂಗಳಾ ಮೆಟ್ಗೂಡ್ ಮೇಡಮ್ ಅವರೇ, ಈಗಾಗಲೇ ನಿಮಗೆ ಅತ್ಯಂತ ಮಾರ್ಮಿಕವಾಗಿ, ಅತ್ಯಂತ ಸಂಕ್ಷಿಪ್ತವಾಗಿ ಡೆಪ್ಯೂಟಿ ಚನ್ನಬಸಪ್ಪನವರ ಒಂದು ಜೀವನ ಮತ್ತು ಬರಹದ ಬಗ್ಗೆ, ಅವರ ಸಾಧನೆಯ ಬಗ್ಗೆ ತಿಳಿಸಿಕೊಟ್ಟಂತಹ ಹೇಮಾ ಸೊನ್ನೋಳಿ ಮೇಡಮ್ ಅವರೇ, ಏನಿಗಿ ಸರ್ ಅವರೇ, ಕೋಳಿ ಸರ್ ಅವರೇ, ಕಾರ್ಯದರ್ಶಿಯಾದಂತಹ ಮೆಣಸಿನ್ಕಾಯಿ ಸರ್ ಅವರೇ, ಎಲ್ಲ ತಾಲೂಕಿನಿಂದ ಬಂದಂತಹ ತಾಲೂಕಾ ಅಧ್ಯಕ್ಷರೇ, ಗಜಲ್ ಕವಿಗಳೇ, ಸಾಹಿತ್ಯಾಸಕ್ತರೇ, ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ಇನ್ನೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ,
ಬಹಳತ್ತು ಮಾತಾಡೋದು ಕಾರ್ಯಕ್ರಮ ಜಾಸ್ತಿ ಇದ್ದಾವೆ. ಭಾಳ ಉತ್ತಮವಾದಂಥ ಕೆಲಸವನ್ನು ನಮ್ಮ ಬೆಳಗಾವಿ ಜಿಲ್ಲೆ ಘಟಕ ಮಾಡ್ತಾ ಇರೋದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ಯಾಕಂದರೆ ಶತಮಾನ ಕಂಡಂತಹ ಸಾಹಿತಿಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇದು ಬಹಳ ಮುಖ್ಯ. ಯಾಕಂದರೆ ಸಾಹಿತಿಗಳು ಬಹಳಷ್ಟಿದ್ದಾರೆ ಬೆಳಗಾವಿ ಜಿಲ್ಲೆ. ನಮ್ಮ ಕನ್ನಡ ಸಾಹಿತ್ಯಕ್ಕೆ ಬೆಳಗಾವಿ ಜಿಲ್ಲೆಯ ಕೊಡುಗೆ ಸಾಕಷ್ಟಿದೆ. ಈ ಸಾಹಿತ್ಯದ ಕೊಡುಗೆಯನ್ನು, ಸಾಂಸ್ಕೃತಿಕ ಕೊಡುಗೆಯನ್ನು ಇಡೀ ಜನತೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಮ್ಮ ಜಿಲ್ಲಾ ಘಟಕ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಮುಖ್ಯವಾಗಿ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ, ವಯಸ್ಸಾದರೂ ಕೂಡ ನಮ್ಮ ಮೇಡಮ್ ಅವರ ಒಂದು ಕ್ರಿಯಾಶೀಲತೆ, ಅವ್ರ ಜೊತೆಗೆ ನಿಂತಹ ಎಲ್ಲ ಬಳಗ, ನಾವು ತಂಡ ಅಂತ ಕರಿತೀವಿ, ಅದು ಕೂಡ ಬಹಳ ಕ್ರಿಯಾಶೀಲವಾದಂಥ ಒಂದು ಕೆಲಸ. ಈ ಕೆಲಸದಲ್ಲಿ ಭಾಗಿಯಾದಂಥ ಎಲ್ಲರೂ ಕೂಡ ನಾವು ಹೆಮ್ಮೆ ಪಡ್ತಕ್ಕಂಥ ವಿಷಯವನ್ನು ನಾವು ಮಾಡ್ತಾ ಇದೆ. ಡೆಪ್ಯೂಟಿ ಚನ್ನಬಸವನವ್ರ ಬಗ್ಗೆ ಮೇಡಮ್ ಅವ್ರು ಹೇಳಿದಾರಲ್ಲ, ಈಗ ಅವರು ಮೊದಲು ಈ ಉತ್ತರ ಕರ್ನಾಟಕದಲ್ಲಿ ಮರಾಠಿ ಪ್ರಾಂತ ಇತ್ತು, ಮುಂಬೈ ಕರ್ನಾಟಕ ಅಂತ ನಾವೇನು ಕರಿತಿದ್ವಿ. ಇಲ್ಲಿ ಮರಾಠಿ ಒಂದು ವಿಷಯದ ಪ್ರಾಬಲ್ಯ ಜಾಸ್ತಿ ಆಗಿತ್ತು, ಜೊತೆಗೆ ಇಂಗ್ಲೀಷ್ನ ಪ್ರಭಾವ ಜಾಸ್ತಿ ಇತ್ತು. ಅಂತಹ ಕಾಲದಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರು ಕನ್ನಡವನ್ನು ಕಟ್ಟಿದಂತಹ ಪ್ರಥಮ ವ್ಯಕ್ತಿ ಅಂದರೂ ನಾವು ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಆ ಕನ್ನಡದ ಶಾಲೆಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ಆ ಡೆಪ್ಯೂಟಿ ಚನ್ನಬಸಪ್ಪನಿಗೆ ಹೋಗ್ಬೇಕು. ಅವಾಗ ಮೊದಲು ಎಲ್ಲ ಮರಾಠಿ ಶಾಲೆಗಳನ್ನು ಸ್ಥಾಪನೆ ಮಾಡ್ತಾ ಇದ್ರು. ಮರಾಠಿ ಶಾಲೆಗಳ ಒಂದು ಅಭಿವೃದ್ಧಿ ಆಗ್ತಾ ಇತ್ತು. ಎಲ್ಲರೂ ಮರಾಠಿ ಮಾಧ್ಯಮದಲ್ಲಿ ಶಿಕ್ಷಣ ಪಡಿಬೇಕು ಅಥವಾ ಇಂಗ್ಲೀಷ್ ಮಾಧ್ಯಮದಲ್ಲಿ ಶಿಕ್ಷಣ ಪಡಿತಕ್ಕಂಥ ಒಂದು ವಿಚಾರ ಇದ್ದಾಗ ಕನ್ನಡ ಶಾಲೆಗಳನ್ನು ಸ್ಥಾಪನೆ ಮಾಡಿ ಕನ್ನಡ ಶಾಲೆಗಳ ಅಭಿವೃದ್ಧಿ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಮತ್ತು ಪ್ರಥಮ ವ್ಯಕ್ತಿ ಡೆಪ್ಯೂಟಿ ಚನ್ನಬಸಪ್ಪನವರು. ಶಿಕ್ಷಣ ಇಲಾಖೆಯಲ್ಲಿ ನಾವು ಕೆಲಸ ಮಾಡ್ತಾ ಇರೋದು ನಮಗೂ ಒಂದು ಹೆಮ್ಮೆ. ಯಾಕಂದರೆ ಅವರು ಶಿಕ್ಷಣ ಇಲಾಖೆಯವರು, ನಾವು ಕೂಡ ಶಿಕ್ಷಣ ಇಲಾಖೆ ಇರ್ತಕ್ಕಂಥ ನಮ್ಮದು ಒಂದು ಅಭಿಮಾನದ ಸಂಗತಿ. ಅಂಥ ವಿಚಾರ ಇಟ್ಟುಕೊಂಡು ಕನ್ನಡದ ಕಟ್ಟಾಳುಗಳಾಗಿ ಉತ್ತಮವಾದಂಥ ಕನ್ನಡದ ಸಂಸ್ಕೃತಿಯನ್ನು, ಕನ್ನಡ ಭಾಷೆಯನ್ನು ಅದಕ್ಕೆ ಅಭಿವೃದ್ಧಿ ಮಾಡಿದಂಥ ಡೆಪ್ಯೂಟಿ ಚನ್ನಬಸಪ್ಪ ಬದುಕು ಬರಹವನ್ನು ಇವತ್ತು ನಾವು ಇಲ್ಲಿ ಮೇಡಮ್ ಅವರು ಅತ್ಯಂತ ಮಾರ್ಮಿಕವಾಗಿ ಹೇಳಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಕಾರ್ಯಕ್ರಮ ಇದೆ, ಗಜಲ್ ಕವಿಗಳ ಒಂದು ಸನ್ಮಾನ ಕಾರ್ಯಕ್ರಮ. ಇತ್ತೀಚೆಗೆ ಕವನದ ಜೊತೆಗೆ ಕಾವ್ಯ ಪ್ರಕಾರದಲ್ಲಿ ಗಜಲ್ ಸಾಹಿತ್ಯ ಬಹಳ ಜನರ ಮನಸ್ಸನ್ನು ತರ್ತಕ್ಕಂಥ ಕಾವ್ಯ ಪ್ರಕಾರವಾಗಿ ಬೆಳೀತಾ ಇದೆ. ಓದುಗರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ, ಗಜಲ್ ಬರೀತಕ್ಕಂಥ ಕವಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಗಜಲ್ ಉರ್ದುವಿನ ಬಂದಂಥ ಒಂದು ಕಾವ್ಯ ಪ್ರಕಾರ, ಆದರೂ ಕೂಡ ಕನ್ನಡದ ಶಬ್ದಗಳನ್ನೇ ಬಳಸಿ, ಕನ್ನಡದ ಸಂಸ್ಕೃತಿಯನ್ನು ಬಳಸಿ, ಕನ್ನಡದ ಒಂದು ಅಸ್ಮಿತೆಯನ್ನು ಬಳಸಿ ಕಾವ್ಯ ರಚನೆ ಆಗ್ತಾ ಇರೋದು. ಅದರಲ್ಲೂ ಬೆಳಗಾವಿಯಲ್ಲಿ ಗಜಲ್ ಕವಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಅದರಲ್ಲೂ ಬಯಲುಗಾರದಲ್ಲಿ ಜಾಸ್ತಿ ಆಗ್ತಾ ಇರೋದು ನಮ್ಮ ಹೆಮ್ಮೆಯ ಸಂಗತಿ. ಯಾಕಂದರೆ ಉತ್ತಮವಾದಂಥ ಗಜಲ್ಗಳು ಹೆಂಗಂದರೆ ಹೃದಯಕ್ಕೆ ಹತ್ತಿರವಾದಂತಹ ಮಾತುಗಳನ್ನು ನಾವು ಕರಿಬೋದು. ಕಾವ್ಯಕ್ಕೂ ಗಜಲ್ಗೂ ಬಹಳ ಅಂತರ ಇದೆ, ಆದರೆ ಸಾಮ್ಯತೆ ಕೂಡ ಇದೆ. ಬಹಳ ಆತ್ಮೀಯತೆಯಿಂದ ಆಪ್ತವಾಗಿ ಶಬ್ದಗಳನ್ನು ಬಳಕೆ ಮಾಡಿ ಎರಡು ಸಾಲುಗಳಲ್ಲಿ ಗಜಲ್ಗಳನ್ನು ಬರೀತಕ್ಕಂಥ ಪ್ರಕಾರ ಜನರಿಗೆ ಬಹಳ ಇಷ್ಟ ಆಗ್ತಾ ಇದೆ. ಸಾಕಷ್ಟು ಗಜಲ್ ಕವಿಗಳು ಬರ್ಕೊಳ್ತಾ ಇದ್ದಾರೆ. ಅವರ ಒಂದು ಸನ್ಮಾನವನ್ನು ಈ ನಮ್ಮ ಬೆಳಗಾವಿ ಜಿಲ್ಲೆ ಘಟಕದಿಂದ ಸನ್ಮಾನ ಮಾಡ್ತಾ ಇರೋದು ಬಹಳ ಖುಷಿಯ ಸಂಗತಿ. ಅದ್ರ ಜೊತೆಗೆ ಈಗಾಗಲೇ ಸಮ್ಮೇಳನಗಳ ಒಂದು ಪರ್ವ ಆರಂಭ ಆಗಿದೆ. ಧನ್ಯವಾದದಲ್ಲಿ ಪ್ರಥಮ ಸಮ್ಮೇಳನ ಈ ವರ್ಷದ್ದು ಮಾಡಿದ್ದಾರೆ, ತಾಲೂಕಾ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಕಾರ್ಯಕ್ರಮಗಳು ನಮ್ಮ ಜಿಲ್ಲಾ ಘಟಕದಿಂದ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದ್ದಾವೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಕನ್ನಡದ ಕಾರ್ಯಕ್ರಮಗಳು ಇನ್ನೂ ಮನೆ ಮನೆ ತಲುಪಲಿ, ಜನರ ಮನಸ್ಸೆಲ್ಲ ಗೆಲ್ಲಿ ಅಂತ ಹೇಳಿದ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.